ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಹಬ್ಬ ಹೋಳಿಗೆ ಮಾಡ್ತಾ ಇದ್ದೀವಿ. ಡೇಸ್ ಚಾಲೆಂಜಲ್ಲಿ ಡೇ 17 ಹೇಗೆಲ್ಲ ಹೋಯ್ತು ಅಂತ ನೋಡೋಣ ಬನ್ನಿ. ಮಾರ್ನಿಂಗ್ ಎದ್ದ ತಕ್ಷಣ ವೆಯ್ಟ್ ಚೆಕ್ ಮಾಡಿಕೊಂಡೆ. ನನ್ನ ವೆಯ್ಟ್ ಬಂದು 75-200 ಗ್ರಾಮ್ ಇದೆ. ಇದಾದಮೇಲೆ ಹಾಗೆ ಮಾರ್ನಿಂಗ್ ನಾನು ಟಿ ವಿಲಿ ಸಾಂಗ್ ಕೇಳಿಕೊಂಡು ಬಿಸಿನೀರನ್ನ ಕುಡ್ಕೊಂಡು ಎಂಜಾಯ್ ಮಾಡಿಕೊಂಡೆ. ಶಿವರಾತ್ರಿ ಹಬ್ಬದ ಲಾಗ್ ಆಗಿರುತ್ತೆ. ಇದಾದಮೇಲೆ ಇವತ್ತು 7 ಗಂಟೆ ಅಷ್ಟೊತ್ತಿಗೆ ನಾನು ಪಾರ್ಕಿಗೆ ಹೋದೆ. ಇವತ್ತು ನಮ್ಮ ಮಾಮನೂ ಸೇರಿ ಬಂದಿದ್ದರು ಜೊತೆಗೆ. ಹಾಗೆ ಅವ್ರ ಜೊತೆಗೆ ಮಾತಾಡಿಕೊಂಡು ವಾಕಿಂಗ್ ಮಾಡಿದ್ವಿ. ಇವತ್ತು ನಾನು 3 ರೌಂಡ್ ವಾಕಿಂಗು, ಅರ್ಧ ಗಂಟೆ ಎಕ್ಸಸೈಸ್ನ ಮುಗಿಸ್ಕೊಂಡೆ. ಹಾಗೆ ವಾಕ್ ಮಾಡಬೇಕಾದ್ರೆ ನೀರಲ್ಲಿ ಹಾವು ಕಾಣಿಸ್ತು, ಅದನ್ನು ಹಾಗೇ ನೋಡ್ತಾ ಇದ್ವಿ. ಮನೆಗೆ ಬಂದಿದ್ದ ತಕ್ಷಣ ಇವತ್ತು ನಮ್ಮ ಮಾನ್ಯಗೆ ಆಫೀಸ್ ಇರಲಿಲ್ಲ, ಸೊ ರಜೆ ಇತ್ತು. ಅವಳ ಜೊತೆ ಹಾಗೆ ಮಾತಾಡಿಕೊಂಡು ನಾನು ಮನೆಗೆ ಬಂದಮೇಲೆ 10:30 ಅಷ್ಟೊತ್ತಿಗೆ ನಾನು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿದೆ. ಇದಾದಮೇಲೆ ನಾನು ಇವತ್ತು 11 ಗಂಟೆ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ನಾನು ಇವತ್ತು 2 ಇಡ್ಲಿ, ಸ್ವಲ್ಪ ಚಟ್ನಿ ತೊಗೊಂಡಿದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ ಬಂದುಬಿಟ್ಟು ನಾನು ಕಲ್ಲಂಗಡಿ ಹಣ್ಣು ತೊಗೊಂಡೆ. ಇದಾದಮೇಲೆ ನಾವಿವತ್ತು ನನ್ನ ಫ್ರೆಂಡ್ ಮನೆಯಲ್ಲೇ ಇಬ್ಬರು ಸೇರಿಕೊಂಡು ನಾವಿವತ್ತು ಕರ್ಗಡ್ಬನ್ನ ಮಾಡ್ತಾಯಿದ್ದೀವಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ. ನೋಡಿ ಫ್ರೆಂಡ್ಸ್, ನಾವು ಹೋಳಿಗೆ ಮಾಡ್ತಾ ಇದ್ದೀವಿ ಶಿವರಾತ್ರಿ ಹಬ್ಬಕ್ಕೆ. ಶಿವರಾತ್ರಿ ಹಬ್ಬಕ್ಕೆ ಕರ್ಗಡ್ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ದೇವಸ್ಥಾನ ಫುಲ್ ರಶ್ ಐತೆ. ಇದಾದಮೇಲೆ ಮಕ್ಕಳು ಬೇಗ ಮಲ್ಕೋತಾರೆ ಅಂತ ಹೇಳ್ಬಿಟ್ಟು ನಾವಿವತ್ತು 10 ಗಂಟೆ ಅಷ್ಟೊತ್ತಿಗೆ ನಾವು ನೈಟು ದೇವಸ್ಥಾನಕ್ಕೆ ಹೋದ್ವಿ. ನಾವು ಹೋಗ್ತಾ ಇರೋ ದೇವಸ್ಥಾನ ಬಂದುಬಿಟ್ಟು ಇವತ್ತು ಕಾಶಿ ವಿಶ್ವನಾಥ ಟೆಂಪಲ್. ಸೊ ನೋಡು ಎಷ್ಟು ಜನ, ತುಂಬ ರಶ್ ಇದ್ದಾರೆ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಗಟ್ಟಲೆ ದೂರ ನಿಂತ್ಕೊಂಡಿದ್ದಾರೆ, ಎಲ್ಲ ಕ್ಯೂ ನಿಂತಿದ್ದಾರೆ. ಸೊ ಈ ಮಕ್ಕಳನ್ನ ಇಟ್ಕೊಂಡು ನಾವು ದೇವಸ್ಥಾನ ಅಂತೂ ಒಳಗಡೆ ಹೋಗೋಕ್ಕಾಗಲಿಲ್ಲ. ಆಚೆನೇ ಎಲ್ಲ ಸುತ್ತಾರ್ಕೊಂಡು ಹೊರಗಡೆಯಿಂದನೇ ಕೈ ಮುಕ್ಕೊಂಡು ನಾವು ಬಂದ್ವಿ. ಸೊ ಫ್ರೆಂಡ್ಸ್, ನಾವು ಯಾವಾಗೂ ಈ ಟೆಂಪಲ್ಗೆ ಹೋಗ್ತಾ ಇರ್ತೀವಿ, ಹಂಗಾಗಿ ನಾವು ಈ ಮಕ್ಕಳನ್ನ ಇಟ್ಕೊಂಡು ಹೋಗೋಕ್ಕಾಗಲಿಲ್ಲ. ಆಚೆಯಿಂದನೇ ಎಲ್ಲ ಕೈ ಮುಕ್ಕೊಂಡು ಬಂದ್ವಿ. ಹಾಗೆ ತರಲೆ ತಮಾಷೆ ಮಾಡಿಕೊಂಡು ಎಲ್ಲರೂ ಆ ಜನಗಳನ್ನ ನೋಡಿಕೊಂಡು, ನಮ್ಮ ಕೈಲಾಗಲ್ಲ ಇವತ್ತು ಒಳಗಡೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಈ ಟೆಂಪಲ್ ಕಾಶಿ ವಿಶ್ವನಾಥ ಟೆಂಪಲ್ ಬಂದು ಅಟ್ಟೂರಲ್ಲಿದೆ. ಸೊ ಫ್ರೆಂಡ್ಸ್, ಇದು ತುಂಬ ಪವರ್ಫುಲ್ ದೇವರು. ನೀವು ಆದಷ್ಟು ಬೇಗ ಯಾರ್ಯಾರೆಲ್ಲ ಬರಬೇಕು ಅಂದ್ಕೊಂಡಿದ್ದೀರೋ, ಸೊ ತುಂಬ ಪವರ್ಫುಲ್ ದೇವಸ್ಥಾನ. ನೀವು ಒಮ್ಮೆ ಎಲ್ಲರೂ ಬನ್ನಿ. ಇವತ್ತು ಜಾಗರಣೆ ಬೇರೆ ಇತ್ತಲ್ವಾ, ಸೊ ಹಂಗಾಗಿ ಭಕ್ತಾದಿಗಳೆಲ್ಲ ಜಾಸ್ತಿ ಇದ್ದರು. ಸೊ ಫಂಕ್ಷನ್ ಅರೇಂಜ್ ಮಾಡಿದರು. ಈ ಫಂಕ್ಷನ್ಗೆ ಮೇಯ್ನ್ ಆ್ಯಂಕರಿಂಗ್ ಬಂದು ಅನುಶ್ರೀ ಅವರು, ಮತ್ತು ಈ ಫಂಕ್ಷನ್ಗೆ ಸಾಧು ಕೋಕಿಲ ಸರ್ ಮತ್ತು ಅನುರಾಧ ಭಟ್ ಅವರು ಬಂದಿದ್ದರು. ಎಲ್ಲ ಅದನ್ನೆಲ್ಲ ನಿಂತ್ಕೊಂಡು ನೋಡಿದ್ವಿ. ಟೆಂಪಲ್ಗೆ ಬಂದಿದ್ದೀವಲ್ಲ, ಹಾಗೆ ಎಲ್ಲರೂ ಗ್ರೂಪ್ ಫೋಟೋಗಳನ್ನೆಲ್ಲ ತಕ್ಕೊಂಡ್ವಿ.
ಶಿವರಾತ್ರಿ ಹಬ್ಬಕ್ಕೆ ಏನೆಲ್ಲ ಬಂದಿದ್ದಾವೆ ಅಂತೇಳಿ ಎಲ್ಲ ವೀಡಿಯೋ ಮಾಡಿದ್ದೀನಿ ನೋಡಿ. ಇದನ್ನು ಬಲೂನ್ ಎಲ್ಲ ಎಷ್ಟು ಚೆನ್ನಾಗಿದೆ. ಆ ಬಲೂನ್ ತೊಗೊಂಡು ಅವ್ರಿಗೆಲ್ಲ ತಲೆಗೆ ಹೊಡೆದು ಎಂಜಾಯ್ ಮಾಡ್ತಾಯಿದ್ದೆ. ಇದಾದಮೇಲೆ ಬಬಲ್ಸ್ದು ಇದು ನೋಡೋಕ್ಕೆ ಸೂಪರಾಗಿ ಕಾಣೋದು. ಇದು ಅದೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ. ಇದಾದಮೇಲೆ ಫಂಕ್ಷನ್ ಅಂತ ಹೇಳಿದ್ನಲ್ಲ, ಇದರಲ್ಲಿ ಭರತನಾಟ್ಯ ಎಲ್ಲ ಮಾಡ್ತಾಯಿದ್ರು. ಈ ಚಿಕ್ಕ ಜಾತ್ರೆಯಲ್ಲಿ ಏನಾದರೂ ಮಕ್ಕಳಿಗೆ ಕೊಡ್ಸೋಣ ಅಂತ ಹೋದರೆ ಎಲ್ಲ ಹೆವಿ ಕಾಸ್ಟ್ಲಿ ಹೇಳ್ತಿದ್ದಾರೆ. 100, 200, 300 ಹೇಳ್ತಿದ್ದಾರೆ. ಕಮ್ಮಿ ಅಂತೂ ಒಂದು ಐಟಮು ಇಲ್ಲ. ಮಕ್ಕಳು ಕೇಳೋದು ಬಿಡ್ತಾ ಇಲ್ಲ, ನಾವು ಅವ್ರಿಗೆ ಕೊಡಿಸ್ತಾ ಇಲ್ಲ. ಇದೇ ಆಗೋಯ್ತು. ಸೊ ಫ್ರೆಂಡ್ಸ್, ಇದಾದಮೇಲೆ ನೆಕ್ಸ್ಟ್ ಡೇ ನಾನು ಎಕ್ಸಿಬಿಷನ್ಗೆ ಹೋಗಿದ್ವಿ. ಹಂಗಾಗಿ ಅಲ್ಲೆಲ್ಲ ಎಂಜಾಯ್ ಮಾಡಿ ಕಿರ್ಚಿ ನನ್ನ ವಾಯ್ಸ್ ಎಲ್ಲ ಹೋಗಿದೆ, ಸ್ವಲ್ಪ ಖರಾಬಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ನಾವು ಏನೇನಿದೆ ಜಾತ್ರೆಯಲ್ಲಿ ಎಲ್ಲ ಹಾಗೇ ನೋಡ್ತಾ ಇದ್ವಿ ನೋಡಿ. ಹೆಣ್ಮಕ್ಳಿಗೆ ಕ್ಲಿಪ್ಸು, ಪಾಪ್ಕಾರ್ನು, ಇಯರಿಂಗ್ಸು, ಯಪ್ಪ ವೆರೈಟಿ ಇಯರಿಂಗ್ಸ್, ಹೆವಿ ಕಾಸ್ಟ್ಲಿ. ಅಂದರೆ ನಮ್ಮ ಇಬ್ಬನಿ ಆಲ್ರೆಡಿ 11 ಗಂಟೆ ಆಗೋಗಿತ್ತು, ಅಳ್ತಾ ಇದ್ಲು. ನಾವು ಬಂದಿದ್ದೆ 1 ಅವರ್ ಅಷ್ಟೇ, 1 ಅವರ್ ಅಷ್ಟೇ ನಾವು ಜಾತ್ರೆಯಲ್ಲಿ ಇದ್ದಿದ್ದು. ಅವಳಿಗೋಸ್ಕರ, ಅವಳು ಅಳೋದಕ್ಕೋಸ್ಕರ ನಾವು ಮತ್ತೆ ಮನೆಗೆ ಹೋದ್ವಿ. ಸೊ ಒಳಗಡೆ ನಾವು ದೇವಸ್ಥಾನದ ಒಳಗಡೆ ಹೋಗೋಕ್ಕಾಗಲಿಲ್ಲ. ಹಂಗಾಗಿ ನಾನು ಇಲ್ಲಿ ಆಚೆಯಿಂದನೇ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಇನ್ನೂ ಎಷ್ಟು 11 ಗಂಟೆ ಆದ್ರೂ ಎಷ್ಟು ಜನ ಕ್ಯೂ ನಿಂತ್ಕೊಂಡಿದ್ದಾರೆ ನೋಡಿ. ತುಂಬ ಹೆವಿ ರಶ್ ಇತ್ತು ಮಾರ್ನಿಂಗಿಂದನೂ. ಅಲ್ಲಿಗೂ ನಾವು ನೈಟ್ ಬಂದ್ರೂ ಅಷ್ಟೇ ರಶ್ ಇದೆ. ಸೊ ದೇವಸ್ಥಾನ ಒಳಗೆ ಹೋಗೋಕ್ಕಾಗಲಿಲ್ವಲ್ಲ, ಹಾಗೆ ಆಚೆಯಿಂದನೇ ನಾನು ಟೆಂಪಲ್ದ ವಿಡಿಯೋ ಮಾಡಿದ್ದೀನಿ ನೋಡಿ. ಇದು ಕಾಶಿ ವಿಶ್ವನಾಥ ಟೆಂಪಲ್ಲು, ತುಂಬ ಪವರ್ಫುಲ್ ದೇವರು. ನೀವು ಎಲ್ಲರೂ ಒಮ್ಮೆ ಬನ್ನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಇವತ್ತಿನ ಶಿವರಾತ್ರಿ ಲಾಗ್. ನಾಳೆ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.